ಅಯ್ಯೋ ಅಯ್ಯೋ ಕಳ್ಳ ಸಿಕ್ಕೇ ಬಿಟ್ಟ. ಅಯ್ಯೋ ಕಳ್ಳ ಸಿಕ್ಕೇ ಬಿಟ್ಟ. ಏನೋ ನನ್ನ ಮಗನ ಸುಮ್ನೆ ನನ್ನ ಕೈ ಬಿಟ್ಟು ಶರಣಾಗಂತನಾದು. ಇಲ್ಲ ಅಂದ್ರೆ ಮಗನೇ ನಿನ್ನ ಶೂಟ್ ಮಾಡಿ ಬರ್ತ್ಲಿ. ಮಾಡ ಮಕ್ಸಪ್ಪ ನಂಗೆ ನನ್ನ ಮಗನೇ, ಈ ಪೊಲೀಸ್ ಕಾಕಣ್ಣ ಅಂದ್ರೆ ಏನಂತ ತಿಳಿಲಿ ಬದ್ಮಾಶ್ ನನ್ನ ಮಗನೇ. ಹೌದಲೆ ಮಾತಿನ ಮುಲ್ಲ, ಸುಮ್ನೆ ನನ್ನ ಕೈ ಬಿಡ್ತಿ ಯಾವನು ಕುಸ್ತಿ ಮಾಡ್ತಾ ಮಣ್ಣು ಮಕ್ಕಳು. ಲೇ ಮಣ್ಣ ಮಕ್ಸಪ್ಪ ನಂಗೆ ನನ್ನ ಮಗನೇ, ಈ ಪೊಲೀಸ್ ಕಾಕಣ್ಣ ಅಂದ್ರೆ ಏನಂತ ತಿಳಿಲಿ ಬದ್ಮಾಶ್ ನನ್ನ ಮಗನೇ. ಮಹಾ ಬದ್ಮಾಶ್ ನನ್ನ ಮಗನ. ನಡಿ ಅಂದ್ರ ಪಿಲ್ಲೆ ಮೇರಂಗಿ ಪೊಲೀಸ್ ಪಾಪಣ್ಣ ಹೇಳ್ತೀಯ ಹೇಳಿ ಗಂಡಸ. ಲೇ ಪಾಪ್ಯ, ಉಗಳದ್ರೊಳಗೆ ಮುಂದಕ್ಕೆ ಬಿದ್ದು ಬಾಯಿನ ಹಲ್ಲು ಕಳ್ಕೊಂಡಿಯ ನನ್ನ ಸುರ ಗಡ್ಸ. ಏನ್ ಮಾಡೋದು ಕಾಕೋ, ಈ ಪೊಲೀಸ್ ನೌಕರಿ ಮಾಡೋದು ಮುಳ್ಳು ಬೇಲಿ ಮೇಲೆ ಜೀವನ ಸಾಗಿಸೋದು ಎರಡು ಒಂದಾಗೈತಿ. ಈ ಪೊಲೀಸ್ ನೌಕರಿ ಮಾಡಾಕತ್ತೀನಿ, ಹೆಂಡತಿ ಮುಖ ಅಂದ್ರ ಸಮುದ್ರದಾಗ ಕಾಣೋ ಸೂರ್ಯ ಕಿರಣನ ನೋಡಿದಂಗ ಆಗಕತ್ತೈತು ಯಪ್ಪ. ಲೇ ಪಾಪು, ಈ ಕಡಿಕ ಸಮುದ್ರದಲ್ಲಿ ಕಾಣಿಸೋ ಸೂರ್ಯ ನೋಡಿ ಛಾಯನರ ಕಂಡು ನನ್ನ ಬಾಳೆ ಅಮಸಿ ಕತ್ತಲವಾಯ್ತಿ. ಅವನು ಮನೆಗೆ ಹೋಗಿ ನೆಪ ಮಾಡಿ ರಜೆ ತಗೊಳಕ್ಕೆ ಅಂತ ಹೋದ್ರೆ ಅವನು ಈ ತಿಮ್ಮಾಪುರದ ಬರೀ ಕೊಲೆ ಕೇಸ್ ಹೇಳಚ್ಚ ಬಿಡಲಿ. ದಿನ ಡ್ಯೂಟಿಗೆ ಹೋಗ್ಬೇಕನ್ನದ. ಲೇ ಪಾಪ, ಈ ನಮ್ಮ ಹೆಂಡ್ರ ಮುಖ ನೋಡೋದ್ರೊಳಗೆ ನಮ್ ಸಾಹೇಬ್ರಗ ಮರಗ ಹತ್ಲಿಕ್ಕಿಲ್ಲ. ಮರಗ ಹತ್ತಿದ್ರ ಅವ ಯಾಕ್ಲೆ ಗುರುಗುಟ್ಕೊಂಡ್ ನಿಂತೆ ಹೊಡಿತೆ ಅಂತ. ಪೊಲೀಸ್ ಠಾಣೆ ಒಳಗ ನಮ್ಮಂತ ಪೊಲೀಸ್ ಕರ್ತನ ಪ್ರಮೋಷನ್ ಐತಿ ಯಾವಾಗ. ಲೇ ಪಾಪ, ಅವ ತನ್ನ ಪ್ರಮೋಷನ್ ನೋಡೋದ್ರೊಳಗೆ ನಮ್ಮ ನಾವು ಮಾಡ್ತೇನಲ್ಲ, ನಾವ್ ಯಾವ ಗಿಡ ನೋಡ್ಬೇಕ್ಲಿ? ಇದನ್ನೇ ಲೇಖ ಹಾಕು. ಗಿಡ ನೋಡೋದ್ರೊಳಗ ಬರ್ತಾವಲ್ಲ, ಇದೇನು ಹೊಸ ವಾಸನೆ ಅಪ್ಪ. ಲೇ ಪಾಪ, ನನಗಷ್ಟೇ ನಗಡಿ ಜಡ್ಡು ಜ್ವರ ಬಂದಿರುವುದರಿಂದ ಈ ತಿಮ್ಮಾಪುರದೊಳ ವಾಸನೆ ಹತ್ತಾವಲ್ಲ ನನಗೆ. ಲೇ ಕಾಕ, ನಿಮ್ಮ ಅವ್ವ ನಿನಗೆ ಮೂಗಿನ ಮುಗದಾಣ ಚುಚ್ಚಿ ತಿಂಗಲ್ಲ ಲೇ ಅಪ್ಪ, ಅದಕ್ಕಾದ್ರ ವಾಸನೆ ಹತ್ತವಲ್ತು ಮಗನ.